ನಿನ್ನೆ ಹಿಪ್ಪರ್ಗಿ ಬ್ಯಾರೇಜ್ ಅಲ್ಲಿ ಗೇಟ್ ನಂಬರ್ 22 ಸ್ಲಿಪ್ ಆಗಿದೆ ಅಂತ ಹೇಳಿ ನಮಗೆ ವರದಿ ನಮ್ಮ ಚೀಫ್ ಇಂಜಿನಿಯರ್ ಅವರು ರಾಠೋಡ್ರವರು ಮಾಡಿದ್ದಾರೆ. ನಾವು ಪರಿಶೀಲನೆ ಮಾಡಿದ್ದಾಗ ಅದು ಹಿಪ್ಪರ್ಗಿ ಬ್ಯಾರೇಜ್ ಬಾಗಲಕೋಟೆ ಜಿಲ್ಲೆಗೆ ಬರುತ್ತೆ. ಆದರೆ ಚೀಫ್ ಇಂಜಿನಿಯರ್ ಅವರು ನಮಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಬ್ಯಾಕ್ ವಾಟರ್ ನಮ್ಮ ಕಡೆ ಸ್ಟೋರ್ ಆಗಿರುತ್ತೆ. ಈ 1.5 ಮೀಟರ್ ಆ ಗೇಟ್ ಕೆಳಗಡೆ ಸ್ಲಿಪ್ ಆಗಿದೆ. ಇದು ಯಾಕೆ ಆಗಿದೆ ಅಂದ್ರೆ ಮೇಂಟೆನೆನ್ಸ್ ಮಾಡುವಾಗ ಮೆಂಬರ್ಸ್ ಇರ್ತವೆ, ಒಂದು ಎಲಿಮೆಂಟ್ ಅದರಲ್ಲಿ ಸ್ಲಿಪ್ ಆಗಿ 1.5 ಮೀಟರ್ ಅಲ್ಲೇ ಇಳಿದಿದೆ. ಆದ್ರೆ ಕಂಪ್ಲೀಟ್ ಗೇಟ್ ವಾಶ್ ಆಫ್ ಆಗ್ಲಿಲ್ಲ, ಗೇಟ್ ಅಲ್ಲೇ ಇದೆ. ಇದನ್ನು ಮತ್ತೆ ಎತ್ತಿ ಅಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ, ಮತ್ತೆ ಕೆಳಗಡೆ ರಿಇನ್ಫೋರ್ಸ್ಮೆಂಟ್ ಕೊಡಬೇಕಾಗುತ್ತೆ. ಈ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಒಂದು 15 ತಾಸು ಬೇಕು ಅಂತ ಹೇಳಿದ್ರು. ಆಲ್ರೆಡಿ 10 ತಾಸಿಂದ ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು 5 ತಾಸು ಒಳಗಡೆ ಕೆಲಸ ಮುಗಿಸ್ತಾರೆ. ಈ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹಿಪ್ಪರ್ಗಿನಲ್ಲಿ ಟೋಟಲ್ 1 TMC ನೀರು ಹರಿದು ಕೆಳಗಡೆ ಬಂದಿದೆ. ಇದು ಮತ್ತೆ ಚಿಕ್ಕಪಡಸಲಗಿ ಬ್ಯಾರೇಜ್ ಮುಖಾಂತರ ಆಲ್ಮಟ್ಟಿಗೆ ಹೋಗಿ ಸೇರುತ್ತೆ. ಕೆಳಗಡೆ ರೈತರು ಆ ನೀರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಬ್ಬು ಕಟಾವ್ ಸೀಸನ್ ನಡೀತಾ ಇದೆ. ಈ ಏನಿದೆ ಈ ನೀರಾವರಿಯನ್ನು ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು 5 ಗಂಟೆ ಒಳಗಡೆ ನಮ್ಮ ಚೀಫ್ ಇಂಜಿನಿಯರ್ ಅವರನ್ನು ನಮ್ಗೆ ಭರವಸೆ ನೀಡಿದ್ದಾರೆ. ಈ ಗೇಟ್ ಅನ್ನು ಮತ್ತೆ ಮೇಲೆಗೆ ಎತ್ಬಿಟ್ಟು ರಿಇನ್ಫೋರ್ಸ್ಮೆಂಟ್ ಮಾಡಿ ಇದನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಥ್ಯಾಂಕ್ ಯು. ಆಟೋಮೀಟರ್ ಬೇಡಿಕೆ ಇದೆ. ನೀವು 2 ತಿಂಗಳೊಳಗೆ ಅವರಿಗೆ ಆಟೋಮೀಟರ್ ಕಡ್ಡಾಯ ಮಾಡಿ. ಆಟೋಮೀಟರ್ ಸಮಸ್ಯೆ ಇದೆ. ಮ್ಯಾಕ್ಸಿ ಕ್ಯಾಬು ಆಮೇಲೆ ಟಮ್ಟಮ್ನ ಸಿಟಿ ಸ್ಟ್ಯಾಂಡ್ ಒಳಗೆ ಬಿಡುಗಡೆ ಬಿಡಕ್ಕೆ ಹೋಗುತ್ತೆ. ಅವ್ರ ಬೇಡಿಕೆ. ಸೊ ಈಗ ನಾವು ಆಟೋ ಅಸೋಸಿಯೇಷನ್ಸ್ ಜೊತೆ ಲಾಸ್ಟ್ 1 ವರ್ಷದಿಂದ ನಾವು ಮಾತುಕತೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾವುದೇ ಕೆಲಸ ಮಾಡುವಾಗ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಆಟೋ ಯಜಮಾನರಿಗೂ ತೊಂದರೆ ಆಗಬಾರ್ದು, ಓನರ್ಸ್ಗೂ ತೊಂದರೆ ಆಗಬಾರ್ದು ಅಂತ ಹೇಳಿ 1 ವರ್ಷ ಸ್ಲೋಲಿ ಫೇಸ್ಡ್ ಮ್ಯಾನರ್ ಅಲ್ಲಿ ನಮ್ಮ ಮಾಧ್ಯಮದ ಸಮಿತ್ರರಿಗೂ ನಾವು ಹೇಳ್ತಾ ಬಂದಿದ್ದೀವಿ. ಸೊ ಅದರ ಪ್ರಕಾರ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಒಟ್ಟು 11,000 ಆಟೋಗಳ ಪೈಕಿ 5,000 ಆಟೋಗಳು ಚಾಲ್ತಿನಲ್ಲಿದ್ದಾವೆ. ಈಗ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ 14 ಕಿಲೋಮೀಟರ್ ಲಿಮಿಟ್ ಅಲ್ಲಿ ಇಷ್ಟು ಚಾಲ್ತಿ ಇದಾವೆ. ಅವ್ರು ಫಸ್ಟ್ ಬೇಡಿಕೆ ಇಟ್ಟಿದ್ದಾರೆ, ನೀವು ಫರ್ದರ್ ಆಟೋ ರಿಜಿಸ್ಟ್ರೇಷನ್ಸ್ ಸ್ಟಾಪ್ ಮಾಡಿದಿರ ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಆದೇಶನೂ ಪಾಸ್ ಮಾಡಿದೀವಿ. ಗವರ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಬರೋ ಆಟೋಗಳನ್ನು ಬಿಟ್ರೆ ಬೇರೆ ಹೊಸ ಆಟೋಗಳಿಗೆ ನಾವು ರಿಜಿಸ್ಟ್ರೇಷನ್ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಸೊ ಜಾಸ್ತಿ ಆಟೋಗಳು ಇರಲ್ಲ, ಇರೋ ಆಟೋಗಳು ನಮಗೆ ಸಫಿಷಿಯಂಟ್ ಇದಾವೆ. ಈ ಆಟೋಗಳಿಗೆ ನಾವು 6 ತಿಂಗಳಿಂದ ಎಂಪ್ಯಾನಲ್ಡ್ ಏಜೆನ್ಸಿಗಳ ಮುಖಾಂತರ ಮೀಟರ್ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ಮೆಜಾರಿಟಿ ಆಫ್ ದಿ ಆಟೋಸ್ ಆಲ್ರೆಡಿ ಮೀಟರ್ನು ಅಳವಡಿಸ್ಕೊಂಡಿದ್ದಾರೆ. ಈಗ ಲಾಸ್ಟ್ ಹಂತ ಏನಿದೆ ಅಂದ್ರೆ ಕ್ಯಾಲಿಬ್ರೇಷನ್ ಆಗಬೇಕು. ಕ್ಯಾಲಿಬ್ರೇಷನ್ ಅಲ್ಲಿ ಎಂಪ್ಯಾನಲ್ಡ್ ಏಜೆನ್ಸೀಸ್ ಇದಾವೆ. ಅವರು ನಾವು ಹೇಳಿರೋ ರೇಟ್ಗೆ ಕ್ಯಾಲಿಬ್ರೇಟ್ ಮಾಡ್ತಾರೆ ಮೀಟರ್ನು. ಕ್ಯಾಲಿಬ್ರೇಟ್ ಮಾಡಿದ ನಂತರ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಏನಿರ್ತಾನೆ ಅವರು ಹೋಗಿ ಅದನ್ನು ಸರ್ಟಿಫೈ ಮಾಡ್ತಾರೆ. ಸೊ ಈ ಲಾಸ್ಟ್ ಕೆಲಸ ಏನಿದೆ ನಾವು 2 ಮಂತ್ಸ್ ಟೈಮ್ ಕೊಟ್ಟಿದ್ದೀವಿ. ಆಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ತುಂಬಾ ಫ್ಲೆಕ್ಸಿಬಲ್ ಇದ್ದೀವಿ, ಯಾರಿಗೆ ತೊಂದರೆ ಆಗಲ್ಲ. ಅವ್ರ ಬೇಡಿಕೆಗಳು ಏನೇನಿದಾವೆ ಅದನ್ನು ನಾವು ಕೇಳ್ಕೊಳ್ತೀವಿ, ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಇಷ್ಟೇ ಡೈರೆಕ್ಷನ್ 2 ಮಂತ್ಸ್ ಒಳಗಡೆ ಕ್ಯಾಲಿಬ್ರೇಷನ್ ಮುಗಿಸಿ ಆಯ್ತು. ಒಂದು 15 ದಿವಸ 20 ದಿವಸ ಜಾಸ್ತಿ ತಗೊಂಡಿದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. 2 ಮಂತ್ಸ್ ಅಂತ ನಾವು ಟಾರ್ಗೆಟ್ ಕೊಟ್ಟಿದ್ವಿ. ಯಾರ್ಯಾರ್ದು ಮೀಟರ್ ಕ್ಯಾಲಿಬ್ರೇಟ್ ಆಗುತ್ತೆ ಅದೇ ಸಮಯದಿಂದ ಆ ಆಟೋ ಫೇರ್ ಏನಿದೆ ಅವರು ಅದಕ್ಕೆ ಲಾಗೂ ಆಗುತ್ತೆ. ಕ್ಯಾಲಿಬ್ರೇಟ್ ಆಗಿದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ನು ಆ ಆಟೋ ಮೇಲೆ